ಬಟ್ ಈಗಿನ ಯಂಗ್ ಜನ್ರೇಷನ್ನು ತುಂಬ ಶಾರ್ಪಾಗಿ ಯೋಚನೆ ಮಾಡಬೇಕು ಫ್ಯೂಚರ್. ಹಳೇದು ಬಿಡಿ, ಏನೋ ಆಯಿತು ಏನು. ಯಾವ ಎರಡು ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ಮತ್ತು NDA. ಕಾಂಗ್ರೆಸ್ ಪಕ್ಷ ಈಗಿನ ಸದ್ಯದ ಪರಿಸ್ಥಿತಿಲಿ ಹಗರಣ ಜಾಸ್ತಿ ಆಗಿದೆ. ಮತ್ತು ಇವರು ಅನುದಾನ ಕೊಡ್ತಾ ಇಲ್ಲ. ವಿರೋಧ ಪಕ್ಷದಲ್ಲಿರೋದು ಇವ್ರು ಮಾಡೋದು ಮಾಡೇ ಮಾಡ್ತಾರೆ. ಅದು ಸತ್ಯ ಅಸತ್ಯತೆ ಕಾನೂನಿದೆ, ಕೋರ್ಟ್ ಇದೆ, ಅದು ತೀರ್ಮಾನ ಮಾಡುತ್ತೆ. 40% ಆಗಿರ್ಬೋದು, ಇನ್ನೂ ಆಗಬೇಕಾಗಿದೆ. ಅಷ್ಟರೊಳಗೆ ಈ ಹಗರಣಗಳು ಏನಾಗುತ್ತೆ ಮುಂದಿನ ರಾಜಕೀಯಗಳು ಗೊತ್ತಿಲ್ಲ. ಸರ್, ನಮ್ಮ ರಾಜ್ಯದಲ್ಲಿ ಇವಾಗ NDA ಮತ್ತೆ ಕಾಂಗ್ರೆಸ್ ಪಕ್ಷ ಇದೆ. ಸೊ ಎಲೆಕ್ಷನ್ ನಿಂತ್ಕೊಂಡ್ರೆ ಎರಡು ಪಕ್ಷದಲ್ಲಿ ಯಾವ ಪಕ್ಷ ಬರ್ಬೋದು ಅಂತ ನಿಮಗೆ ಅನ್ಸುತ್ತೆ? ಇನ್ ಫ್ಯೂಚರಾ? ಹೌದು. ಅದರಲ್ಲಿ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಆಗ್ತಿರೋದನ್ನ ನೋಡಿದ್ರೆ ಈಗ ಸಡನ್ ಆಗಿ ಎಲೆಕ್ಷನ್ ಆಯ್ತು ಅನ್ಕೊಳ್ಳಿ, ಯಾವ ಪಕ್ಷ ಬರ್ಬೋದು ಅಂತ ಅನ್ಸುತ್ತೆ? ಅದು ಹೇಳಲಿಕ್ಕಾಗಲ್ಲ. ಇವರು ಇವಾಗ ಏನು ಈ ಪರಿಸ್ಥಿತಿ ಕಾಂಗ್ರೆಸ್ದವ್ರದ್ದಿದೆ, ಇವ್ರದ್ದು ಹಗರಣಗಳು ತುಂಬ ಇದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರ್, ಒಪಿನಿಯನ್ ಏನು ನಿಮಗೆ ಇವಾಗ ಕಾಂಗ್ರೆಸ್ ಪಕ್ಷದ ಮೇಲೆ ಇರ್ಬೋದು, NDA ಅಂದ್ರೆ ಇವಾಗ JDS ಮತ್ತೆ BJP ಎರಡು ಒಂದೇ ಆಗಿರೋದ್ರಿಂದ NDA ಪಕ್ಷದ ಮೇಲೆ? NDA ಬರ್ಬೋದು ಅಂತ ನನ್ನ ಅಭಿಪ್ರಾಯ. ಯಾವ ಥರ ಒಪಿನಿಯನ್ ಇದೆ ಸರ್ ಎರಡು ಪಕ್ಷಗಳ ಮೇಲೆ ನಿಮಗೆ? ಯಾವ ಎರಡು ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ಮತ್ತು NDA. ಕಾಂಗ್ರೆಸ್ ಪಕ್ಷ ಈಗಿನ ಸದ್ಯದ ಪರಿಸ್ಥಿತಿಲಿ ಹಗರಣ ಜಾಸ್ತಿ ಆಗಿದೆ. ಮತ್ತು ಇವರು ಅನುದಾನ ಕೊಡ್ತಾ ಇಲ್ಲ. ನೋಡಿ, ನಮ್ಮ ಸೋಕಾಲ್ಡ್ ಜಯನಗರ ಏರಿಯಾಗೆ ಅವ್ರು ಫಂಡ್ಸ್ ರಿಲೀಸ್ ಮಾಡಿ ಅಂದರೆ ನನ್ನ ಬಂದು ಕೇಳ್ಕೋಬೇಕು ಅಂತ ಯಾವುದೋ DCM ಹೇಳ್ತಾರೆ. ಆ ಥರ ಎಲ್ಲ ಮಾತಾಡಬಾರ್ದಲ್ವ. ಸೊ ನೀವೇ ತಿಳ್ಕೊಬೇಕು. ಸರ್, ಇವಾಗ ಕಾಂಗ್ರೆಸ್ ಪಕ್ಷ ಬಂದು 1.5 ವರ್ಷ ಆಗಿದೆ. ಸೊ ಇನ್ನೂ 3.5 ವರ್ಷ ಅವ್ರ ಕೈಯಲ್ಲಿದೆ ನಮ್ಮ ರಾಜ್ಯ. ಯಾವ ಥರ ಡೆವಲಪ್ಮೆಂಟ್ಸ್ ಮಾಡ್ತಾರೆ? ಇವಾಗ 1.5 ವರ್ಷ ಯಾವ ಥರ ಡೆವಲಪ್ಮೆಂಟ್ಸ್ ಆಗಿದೆ ನಮ್ಮ ರಾಜ್ಯದಲ್ಲಿ ಅಂತ ಅನ್ಸುತ್ತೆ? ಏನೋ ಒಂದು 40% ಆಗಿರ್ಬೋದು, ಇನ್ನೂ ಆಗಬೇಕಾಗಿದೆ. ಅಷ್ಟರೊಳಗೆ ಈ ಹಗರಣಗಳು ಏನಾಗುತ್ತೆ ಮುಂದಿನ ರಾಜಕೀಯಗಳು ಗೊತ್ತಿಲ್ಲ. ನೋಡೋಣ. ಆದರೆ ಒಳ್ಳೆ ಚೆನ್ನಾಗಿ ಮಾಡಿದ್ರೆ ಅವ್ರು ಮಾಡಲಿ, ನಾವೇನು ಅವ್ರಿಗೆ ವಿರೋಧ ಇಲ್ಲ. ನನ್ನದೇನು ಒಪಿನಲ್ಲಿ ಯಾರೂ ವಿರೋಧ ಇಲ್ಲ. ಒಳ್ಳೆ ಕೆಲಸ ಮಾಡಬೇಕು, ಕಂಟಿನ್ಯೂ ಆಗಲಿ, ಸಂತೋಷ. ನಮ್ಮ ಏರಿಯಾ, ನಮ್ಮ ಬೆಂಗಳೂರು ಚೆನ್ನಾಗಾಗಬೇಕಲ್ವ, ನಮ್ಮ ರಾಜ್ಯ. ಸರ್, ಇನ್ನೊಂದು, ಇವಾಗ ಇತ್ತೀಚೆಗೆ ನೀವು ನೋಡ್ತಿರ್ತೀರ ಹಗರಣ, ಮೂಡಾದಿರ್ಬೋದು, ಇವಾಗ ವಕ್ಫ್ ಇರ್ಬೋದು, ಇವಾಗ ಜಮೀರ್ ಅವ್ರ ಮೇಲೆ ಇವಾಗ ಅವ್ರದ್ದು ಅಕ್ರಮ ಆಸ್ತಿ ಅಂತೇಳಿ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಸೊ BJP ಅವರಂತೂ ಹೋರಾಟ ಮಾಡೋದ್ರಲ್ಲಿ ಬ್ಯುಸಿ ಆಗ್ತಾ ಇದ್ದಾರೆ. ಈಗ ಮತ್ತೆ ಹೋರಾಟ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಾ ಅದ್ರ ಬಗ್ಗೆ? ಅಲ್ಲ, ಇವರು ವಿರೋಧ ಪಕ್ಷದಲ್ಲಿರೋದು ಇವ್ರು ಮಾಡೋದು ಮಾಡೇ ಮಾಡ್ತಾರೆ. ಅದು ಸತ್ಯ ಅಸತ್ಯತೆ ಕಾನೂನಿದೆ, ಕೋರ್ಟ್ ಇದೆ, ಅದು ತೀರ್ಮಾನ ಮಾಡುತ್ತೆ. ಸದ್ಯದ ಪರಿಸ್ಥಿತಿ ರಾಜಕೀಯ ಅಂದ್ರೆ ತಲೆಯಲ್ಲಿ ನಿಮ್ಗೆ ಏನು ಬರುತ್ತೆ? ರಾಜಕೀಯ ಇದ್ದೇ ಇರುತ್ತೆ, ಒಳ್ಳೆಯದು ಆಗ್ತಾ ಇರುತ್ತೆ, ಕೆಟ್ಟದ್ದು ಆಗ್ತಾ ಇರುತ್ತೆ. ಬಟ್ ಈಗಿನ ಯಂಗ್ ಜನ್ರೇಷನ್ನು ತುಂಬ ಶಾರ್ಪಾಗಿ ಯೋಚನೆ ಮಾಡಬೇಕು ಫ್ಯೂಚರ್. ಹಳೇದು ಬಿಡಿ, ಏನೋ ಆಯಿತು ಏನು. ಹೌದು, ನೀವಿದ್ದಾಗ ಅಂದ್ರೆ ನೀವು ವಯಸ್ಸಲ್ಲಿದ್ದಾಗ ಹೆಂಗಾಗಿದ್ದಾಗ ಯಾವ ಥರ ಇತ್ತು ರಾಜಕೀಯ, ಇವಾಗ ಯಾವ ಥರ ಇದೆ ಅಂತ? ಸ್ವಲ್ಪ ಆನೆಸ್ಟ್ ಸಿನ್ಸಿಯರಿಟಿ ಇತ್ತು. ವೆನ್ ಐ ಆಮ್ 18 years old ಇತ್ತು. ಬಟ್ ಈಗ ಆ ಥರ ಪರಿಸ್ಥಿತಿ ಇಲ್ಲ. ಇನ್ನು ಮುಂದೆ ಯಾವ ಥರ ತಲುಪೋದು ರಾಜಕೀಯ ಅಂತ ಅನಿಸುತ್ತೆ? ಅದೇ, ಇಟ್ ಡಿಪೆಂಡ್ಸ್ ಆನ್ ದ ಯಂಗ್ ಜನ್ರೇಷನ್, ರೈಟ್? ಸೊ ವೋಟ್ ಹಾಕುವಾಗ ಸ್ವಲ್ಪ ಯೋಚನೆ ಮಾಡಿ ಯಾರಿಗೆ ಹಾಕಬೇಕು, ಉತ್ತಮ ಅಭ್ಯರ್ಥಿಗೆ, ಯಾವ ಪಕ್ಷದಲ್ಲೇ ಇರಲಿ, ಕಾಂಗ್ರೆಸ್ಸಲ್ಲಿರಲಿ, BJPಲಿ, JDS ಅಲ್ಲಿ ಉತ್ತಮ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು. ಅದರಿಂದ ಸ್ವಲ್ಪ ಹೆಲ್ಪ್ ಆಗ್ಬೋದು ಕರ್ನಾಟಕ ರಾಜ್ಯಕ್ಕೆ, ಭಾರತಕ್ಕೆ ಅಂತ ನನ್ನ ಅಭಿಪ್ರಾಯ. ನಮ್ಮ ರಾಜ್ಯದಲ್ಲಿ ಉತ್ತಮ ಪಕ್ಷ ಇದೆ ಅಂತ ಅನ್ಸುತ್ತಾ? ಅಲ್ಲ, ಖಂಡಿತ ಇರುತ್ತೆ. ಬಟ್ ಅದಕ್ಕೆಲ್ಲ ಎಲ್ಲ ಕೋಆಪ್ರೇಟ್ ಮಾಡಿ ಸಪೋರ್ಟಿವ್ ಇರಬೇಕು. ಅದು ಕರೆಕ್ಟಾಗಿ ಅವ್ರು ತಿಳ್ಕೊಬೇಕು, ನಮ್ಮ ಪಕ್ಷ ಸರಿ ಇದೆಯಾ, ಆ ಪಕ್ಷ ಸರಿ ಇದೆಯಾ, ಈ ಪಕ್ಷ ಸರಿ. ಸೊ ಅದು ಅವ್ರಿಗೆ ಫಸ್ಟ್ ಕಾನ್ಫಿಡೆನ್ಸ್ ಅವ್ರಿಗೆ ಬರಬೇಕು, ಒಳ್ಳೊಳ್ಳೆ ಅಭ್ಯರ್ಥಿಗಳು ನಿಲ್ಲಿಸ್ಬೇಕು ಮೇಯ್ನ್. ಸೊ ಆವಾಗ ನಿಮ್ಮಂಥ ಅವ್ರಿಗೆ ಒಳ್ಳೆ ಅವ್ರನ್ನ ಇದು ಮಾಡ್ತಾರೆ, ಸೆಲೆಕ್ಟ್ ಮಾಡ್ತಾರೆ. ಸೊ ಇನ್ ಫ್ಯೂಚರು ಒಳ್ಳೇದಾಗ್ಬೋದು ಅಂತ ನನ್ನ ಅಭಿಪ್ರಾಯ. ಬೀಟ್ ಪ್ಲಸ್ ಕರ್ನಾಟಕ.